ಈ ಸ್ಕೂಲ್ ಅನ್ನೋದನ್ನ ಒಂದು ಬಿಸ್ನೆಸ್ ಮಾಡ್ಕೊಂಡ್ಬಿಡ್ತಾರೆ. ಇಟ್ ಇಸ್ ನಾಟ್ ಲೈಕ್ ಎಜುಕೇಶನ್ ಅಲ್ಲ ಇವಾಗ ಅದು ಬಿಸ್ನೆಸ್ ಆಗೋಗಿದೆ. ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ ದೊಡ್ಡ ದೊಡ್ಡ ಲೆವೆಲಲ್ಲಿ ಇರೋರು ಇದ್ದಾರೆ. ಈಗ ಹೆಂಗಾಗಿದೆ ಅಂದರೆ ನಾವು ಕಾಲೇಜಲ್ಲಿ ಕೊಡ್ತಿದ್ದ ಫೀಸ್ ಇದೆಯಲ್ಲ, ಇಲ್ಲಿ ನರ್ಸರಿಲಿ ಕೊಡ್ತಿದ್ದೀವಿ ನಾವು. ಆ ದುಡ್ಡು ದುಡಿಯಕ್ಕೆ ಈ ಕಡೆ ನಮ್ ಹೆಣ ಬಿದ್ದೋಗಿರುತ್ತೆ. 100 ಜನ ಟಾಪರ್ ತಗೊಂಬಂದ್ರೆ ಅದರಲ್ಲಿ 10 ಜನ ಅಷ್ಟೇ ಸಕ್ಸಸ್ ಆಗ್ತಾರೆ, 90 ಫೇಲಿಯರ್ಸ್ ಇರ್ತವೆ. ಫಾರ್ ಎಕ್ಸಾಂಪಲ್ ಎಲ್ಲಾ ಪೊಲಿಟಿಷಿಯನ್ಸ್ ಸ್ಕೂಲ್ ಐತೆ ಅನ್ಸುತ್ತೆ ನನಗೆ. ಕಾಲೇಜು ಇದಾವೆ. ಸ್ಕೂಲ್ಗೆ ಅಡ್ಮಿಷನ್ ಮಾಡ್ಸೋದಕ್ಕೆ ಮಕ್ಳಿಗೆ ಇಂಟರ್ವ್ಯೂ ಮಾಡ್ತಾರೆ, ಪ್ಲಸ್ ಪೇರೆಂಟ್ಸ್ಗೆ ಇಂಟರ್ವ್ಯೂ ಮಾಡ್ತಾರಂತೆ. ಪೇರೆಂಟ್ಸ್ ರಿಟರ್ನ್ ಸ್ಕೂಲ್ಗೆ ಹೋಗ್ತಿದಾರ ಅಥವಾ ಏನಾದ್ರು ಮಕ್ಳು ಸ್ಕೂಲ್ಗೆ ಹೋಗ್ತಿದ್ರ ಅನ್ನೋದು ಕನ್ಫ್ಯೂಷನ್ ಆಗೋಗಿದೆ ಇವಾಗ. ದೊಡ್ಡ ಸ್ಕೂಲಿಗೆ ಕಳಿಸ್ಬೇಕಲ್ಲ, ಸೊ ದುಡ್ಡು ದೊಡ್ಡದಾಗೆ ದುಡಿಬೇಕು. ಅಪ್ಪ ಅಮ್ಮ ಇಬ್ರು ಜಾಬ್ಗೆ ಹೋಗ್ತಾರೆ, ಮಕ್ಕಳು ಏನ್ ಓದ್ತಿದ್ದಾರೆ ಏನಿಲ್ಲ ಅಂತ ಅವ್ರಿಗೆ ಗೊತ್ತಿರಲ್ಲ. ಸ್ಟಾರ್ಟಿಂಗ್ ನಾನು LKG ಇಂದಾನೇ ನಾನು ಟಾಪ್ 1 ಸ್ಕೂಲ್ಗೆ ಹಾಕ್ತೀನಿ ಅಂತಂದ್ರೆ ಏನ್ ಮಾಡೋದು? ಮನೆಯಲ್ಲೂ ನಾನು A ಫಾರ್ ಆಪಲ್ ಹೇಳ್ತೀನಿ, ಸ್ಕೂಲಲ್ಲೂ A ಫಾರ್ ಆಪಲ್ ಹೇಳ್ತಾರೆ. ಅವ್ರು ಬೇರೆ ಹಣ್ಣು ಹೇಳ್ಬೋದು ಅಷ್ಟೇ, ಬಟ್ A ಫಾರ್ ಅದೇ ಯಾವ್ದೋ ಒಂದು ಬಂದು A ಫಾರೇ ಹೇಳ್ಬೇಕು ಅವರು. ಏನಿಲ್ಲ, ಇಂಡಿಯಾದ ಎಜುಕೇಶನ್ ಸಿಸ್ಟಮ್ ನಾಲೆಜ್ ಬೇಸ್ಡ್ ಆಗಬೇಕು, ಡಿಗ್ರಿ ಬೇಸ್ಡ್ ಅಲ್ಲ. ಎಜುಕೇಷನು ಪ್ಲಸ್ ಮೆಡಿಕಲ್ ಫೀಲ್ಡು, ದುಡ್ಡು ಮಾಡಕ್ಕೆ ಹೋಗ್ಬಾರ್ದು ಯಾವತ್ತು ಅಂತ. ರೀಸೆಂಟ್ಲಿ ಒಂದು ಥಿಂಗ್ ಅಬ್ಸರ್ವ್ ಮಾಡಿದೆ ನಮ್ದು ಅಪಾರ್ಟ್ಮೆಂಟ್ಸಲ್ಲಿ. ಸೊ ಏನಾಗುತ್ತೆ, 4 ಗಂಟೆ ಮಧ್ಯಾಹ್ನ 4 ಗಂಟೆಗೆ ಬಸ್ಸಸ್ ಬರ್ತವೆ ನಮ್ಮ ಅಪಾರ್ಟ್ಮೆಂಟ್ಸ್ಗೆ ಮಕ್ಕಳನ್ನ ಬಿಟ್ಟು ಹೋಗೋಕ್ಕೆ. ನಾನು ಯೂಶ್ವಲಿ ನಾರ್ಮಲ್ ಬಸ್ಸಸ್ನ ನೋಡ್ತಿದ್ದೆ, ಬರ್ತಿದ್ರು ಬಿಡ್ತಿದ್ರು. ಇದೇ ಫಸ್ಟ್ ಟೈಮ್ ನೋಡಿದೆ AC ಬಸ್ ಬಂದು ಮಕ್ಕಳನ್ನ ಇಳಿಸೋಯ್ತು. ನಾನಂದೆ ಚಳಿಗಾಲದಲ್ಲಿ AC ಬಸ್ ಬೇರೆ ಬೇಕಾ ಅಂತ. ಸೊ ಇಲ್ಲಿ ಸ್ಕೂಲ್ಗಳನ್ನು ಬೋಳ್ಸೋಕ್ಕೆ ಏನಾದರೂ ಹುಡುಕ್ತಾರೆ ಪ್ಲ್ಯಾನು, ಆದರೆ ಪೇರೆಂಟ್ಸು ಇಂಥದಕ್ಕೆಲ್ಲ ಹ್ಞೂ ಅಂತಾರಲ್ಲ ಅಂತ. ಈಗ ಸಪ್ರೇಟ್ ಸೆಕ್ಷನ್ ಬೇರೆ ಮಾಡಿದಾರೆ ಸ್ಕೂಲ್ಸಲ್ಲಿ ಅಂತೆ, ನಾರ್ಮಲ್ ಬಸ್ಸಿಗೆ ಇಷ್ಟು ಕಾಸ್ಟು, AC ಬಸ್ ಆದರೆ ಇಷ್ಟು ಕಾಸ್ಟು ಅಂತ. ಸೊ ಏನು ನಡೀತಿದೆ ನನಗೆ ಅರ್ಥ ಆಗ್ತಿಲ್ಲ, ನಿಮ್ಗೇನಾದರೂ ಅರ್ಥ ಆಗ್ತಿದ್ಯಾ? ಕಲ್ ತಗೊಂಡು ಹೊಡ್ಕೊಳ್ಳೋದಷ್ಟೇ ಬಾಕಿ ಇದೆ ನಾನು. ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಎಜುಕೇಶನ್ ಸಿಸ್ಟಮ್ ಒಂದು ದೊಡ್ಡ ಮಾಫಿಯಾ ತರ ಆಗ್ಬಿಟ್ಟಿದೆ. ಅದ್ ಮಾಫಿಯಾ ಅಂತ ಹೇಳಕ್ಕೂ ಇದಾಗಲ್ಲ. ಈಗ ಮೊದ್ಲೆಲ್ಲ ಎಷ್ಟೊಂದ್ ಜನ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಿದ್ರು ಸ್ಟೂಡೆಂಟ್ಸ್. ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ ದೊಡ್ಡ ದೊಡ್ಡ ಲೆವೆಲಲ್ಲಿ ಇರೋರು ಇದ್ದಾರೆ. ಇವಾಗಿನ ಪೇರೆಂಟ್ಸ್ ಮೆಂಟಾಲಿಟಿ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ಗೌರ್ಮೆಂಟ್ ಸ್ಕೂಲ್ಗೆ ಹೋದ್ರೆ ಮಕ್ಳು ಹಾಳಾಗ್ಬಿಡ್ತಾರೆ, ಅವ್ರು ಫುಲ್ ಪೋಲಿ ಬಿದ್ದೋಗ್ಬಿಡ್ತಾರೆ, ಓದಲ್ಲ, ಈ ಥರ ಮೆಂಟಾಲಿಟಿ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವಾಗಿನ ಪೇರೆಂಟ್ಸ್. ಇದಕ್ಕೆಲ್ಲ ಕಾರಣ ಏನು? ಪ್ರೈವೇಟ್ ಸ್ಕೂಲ್ಸು ಅವ್ರು ಏನು ಮಾಡ್ತಿದ್ದಾರೆ, ಈ ಥರ ಮೆಂಟಾಲಿಟಿ ಫಿಕ್ಸ್ ಆಗೋ ಥರ ಮಾಡ್ತಿದ್ದಾರೆ. ಸೊ ಈಗ ಅದಕ್ಕೆ ಏನು ಮಾಡ್ತಾರೆ ಪೇರೆಂಟ್ಸ್ ಎಲ್ಲ, ಪ್ರೈವೇಟ್ ಸ್ಕೂಲ್ಗೆ ಎಷ್ಟೇ ಅವ್ರಿಗೆ ದುಡ್ಡು ಇಲ್ಲ ಅಂದ್ರೂ, ಅವ್ರದ್ದು ಅಷ್ಟು ದುಡಿಯೋಕೆ ಆಗ್ತಿಲ್ಲ ಅಂದ್ರೂ ಪೇರೆಂಟ್ಸು ಏನಾದರೂ ಕಷ್ಟಪಟ್ಟು ಸಾಲ ಮಾಡಿ ಪ್ರೈವೇಟ್ ಸ್ಕೂಲಿಗೆ ಸೇರಿಸ್ತಿದ್ದಾರೆ. ಗೌರ್ಮೆಂಟ್ ಸ್ಕೂಲಲ್ಲಿ ಫ್ರೀ ಎಜುಕೇಷನ್ ಕೊಡ್ತಿದ್ದಾರೆ, ಆದರೂ ಹೋಗಲ್ಲ. ಪ್ಲಸ್ ಗೌರ್ಮೆಂಟ್ ಸ್ಕೂಲ್ ಟೀಚರ್ಸ್ ಹೆಂಗಿರ್ತಾರೆ ಅಂದರೆ, ವೆಲ್ ಎಜುಕೇಟೆಡ್ ಟೀಚರ್ಸ್ನ ಹೈರ್ ಮಾಡ್ತಾರೆ. ಯಾವುದೇ ಗೌರ್ಮೆಂಟ್ ಸೆಕ್ಟರ್ಗೆ ಹೋಗಿ, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ, ವೆಲ್ ಟ್ರೈನ್ಡ್ ಡಾಕ್ಟರ್ಸ್ನ ಹೈರ್ ಮಾಡಿರ್ತಾರೆ ಗೌರ್ಮೆಂಟ್ ಸೆಕ್ಟರ್ಗೆ ತೊಗೊಬೇಕು ಅಂತಂದರೆ. ಸೊ ಯಾರು ಯೂಸ್ ಮಾಡ್ಕೊಳ್ಳಲ್ಲ, ಅದಕ್ಕೋಸ್ಕರ ಗೌರ್ಮೆಂಟ್ ಸ್ಕೂಲೆಲ್ಲ ಶಟ್ ಡೌನ್ ಮಾಡ್ತಿದ್ದಾರೆ. ಇನ್ನೊಂದು ಕಾರಣ ಗೌರ್ಮೆಂಟ್ ಸ್ಕೂಲ್ ಶಟ್ ಡೌನ್ ಆಗೋಕ್ಕೆ ನಮ್ಮ ರಾಜಕಾರಣಿಗಳು, ಈ ಪೊಲಿಟಿಷಿಯನ್ಸ್ ಏನು ಮಾಡ್ತಿದ್ದಾರೆ, ಅವ್ರವ್ರದ್ದೇ ಓನ್ ಸ್ಕೂಲ್ಸ್ಗಳು ಓಪನ್ ಮಾಡ್ಕೊಂಡಿದ್ದಾರೆ. ಫಾರ್ ಎಕ್ಸಾಂಪಲ್ ಎಲ್ಲ ಪೊಲಿಟಿಷಿಯನ್ಸ್ದು ಸ್ಕೂಲ್ ಐತೆ ಅನ್ಸುತ್ತೆ ನನಗೆ. ಕಾಲೇಜು ಇದ್ದಾವೆ, ಕಾಲೇಜಸ್ಸು, ಸ್ಕೂಲ್ಸು, ಮೆಡಿಕಲ್ ಕಾಲೇಜಸ್ಸು, ಇಂಜಿನಿಯರಿಂಗ್ ಕಾಲೇಜಸ್ ಎಲ್ಲ ಇದ್ದಾವೆ. ಸೊ ಅವರೆಲ್ಲಿ ಗೌರ್ಮೆಂಟ್ ಸ್ಕೂಲ್ ಮುಚ್ಚೋದನ್ನ ನಿಲ್ಲಿಸ್ತಾರೆ? ನಾವು ಸುಮ್ಮನೆ ಜನ ಬಡ್ಕೋಬೇಕಷ್ಟೇ, ಗೌರ್ಮೆಂಟ್ ಸ್ಕೂಲ್ ಮುಚ್ಚೋಗ್ತಿದೆ ನಿಲ್ಲಿಸಿ ಅಂತ. ಬಟ್ ಪೊಲಿಟಿಷಿಯನ್ಸ್ ಅವ್ರದ್ದು ಓನ್ ಬಿಸ್ನೆಸ್ ಆಗೋದಕ್ಕೆ ಮುಚ್ಚೋದಕ್ಕೆ ಬಿಡಲ್ಲ. ಅದು ಒಂದಾಯ್ತು. ಇನ್ನೊಂದು, ಈಗ ಕೆಲವು ಪೇರೆಂಟ್ಸು ಪ್ರೆಸ್ಟೀಜಾಗಿ ತಗೊಂಡ್ಬಿಡ್ತಾರೆ ಸ್ಟೂಡೆಂಟ್ಸ್. ಯಾವ ಸ್ಕೂಲಿಗೆ ಕಳಿಸ್ತಿದೀವಿ, ನಮ್ಮ ಮಕ್ಕಳನ್ನ ಇಂಥ ದೊಡ್ಡ ಸ್ಕೂಲಿಗೆ ಕಳಿಸ್ತಿದ್ದೀನಿ ಅಂತ. ಅದ್ರ ಅಷ್ಟು ದುಡ್ಡಿರಲ್ಲ, ಅವ್ರ ಹತ್ರ ಸಾಲ ಮಾಡಿ ಕಳಿಸ್ತಿರ್ತಾರೆ. ಈ ಥರ ಎಲ್ಲ ನಡೀತಿದೆ. ಪ್ಲಸ್ ಬೆಸ್ಟ್ ಅಂದರೆ ಪೇರೆಂಟ್ಸು ಮಕ್ಳಿಗೆ ಒಳ್ಳೆ ಎಜುಕೇಷನ್ ಎಲ್ಲಿ ಸಿಗ್ತಿದೆ ಅದನ್ನು ಚೂಸ್ ಮಾಡಬೇಕು. ಇನ್ನೊಂದು ಈಗ ಅಬ್ಸರ್ವ್ ಮಾಡ್ತಿರೋದು ಏನಾಗ್ತಿದೆ ಅಂದರೆ, ಯಾವುದೋ ಒಂದು ಸ್ಕೂಲ್ ಎಲ್ಲ ಆನ್ಲೈನಲ್ಲಿ ನೋಡಿದ್ದು, ಸ್ಕೂಲಿಗೆ ಅಡ್ಮಿಷನ್ ಮಾಡಿಸೋದಕ್ಕೆ ಮಕ್ಳಿಗೆ ಇಂಟರ್ವ್ಯೂ ಮಾಡ್ತಾರೆ, ಪ್ಲಸ್ ಪೇರೆಂಟ್ಸ್ಗೆ ಇಂಟರ್ವ್ಯೂ ಮಾಡ್ತಾರಂತೆ. ಅದೇನೆ ಅದೇ ಹೇಳು. ನಾನು ರೆಡಿ ಆಗ್ತಿದ್ದೀನಿ ಇಂಟರ್ವ್ಯೂ ಕೊಡೋದಕ್ಕ.
ಅಲ್ಲ, ಎಕ್ಸಾಂಪಲ್ ನಾನು ನಿಮ್ನ ಕೇಳ್ತೀನಿ. ಈಗ ನೀವು ನಿಮ್ಮ ಮಕ್ಕಳನ್ನ ಸ್ಕೂಲಿಗೆ ಸೇರಿಸ್ಬೇಕು. ನೀವು ಚೂಸ್ ಮಾಡ್ತೀರ ತಾನೆ ಯಾವ ಸ್ಕೂಲ್ ಬೆಟರ್, ಯಾವ ಸ್ಕೂಲಲ್ಲಿ ಚೆನ್ನಾಗಿ ಎಜುಕೇಶನ್ ಕೊಡ್ತಾರೆ. ಸೊ ನೀವು ಸ್ಕೂಲ್ನ ಇಂಟರ್ವ್ಯೂ ಮಾಡಬೇಕು. ನನ್ನ ಮಕ್ಳಿಗೆ ಏನು ಹೇಳ್ಕೊಡ್ತೀರಪ್ಪ ನೀವು, ಆ, ನಿಮ್ ಯಾವ ಥರ ಕ್ವಾಲಿಫಿಕೇಶನ್ ಹೇಳ್ಕೊಡ್ತೀರಿ, ಲೆಕ್ಚರ್ಸ್. ನಿಮ್ಮ ಕ್ವಾಲಿಫಿಕೇಶನ್ ಏನು, ನೀವು ಯಾವ್ದ್ರಲ್ಲಿ ಸ್ಪೆಷಲಿಸ್ಟ್ ಇದ್ದೀರಿ, ಹೆಂಗೆ ಹೇಳ್ಕೊಡ್ತೀರಿ, ಇದನ್ನ ಪೇರೆಂಟ್ಸ್ ಕೇಳಬೇಕು ಸ್ಕೂಲ್ನ. ಇಲ್ಲಿ ಉಲ್ಟಾ ನಡೀತಿದೆ. ಅದಕ್ಕೆ ರೀಸನ್ ಇದಾವೆ. ಏನಾಗಿದೆ, ಬೆಂಗಳೂರು ಅಂತ ಊರಲ್ಲಿ ಜನ ಜಾಸ್ತಿ ಆಗಿದ್ದಾರೆ, ಸ್ಕೂಲ್ ಕಮ್ಮಿ ಇದ್ದಾವೆ. ಆಯಿತಾ, ನನಗೆ ಇಲ್ಲಿ ತುಂಬ ಜನ ನಮ್ಮ ಸಂಬಂಧಿಕರಿದ್ದಾರೆ ಬೆಂಗಳೂರು ತುಂಬ. ಆಯಿತಾ, ಎಲ್ಲರೂ ಎಷ್ಟು ಹೊಡೆದಾಡಿ ಒಂದು ಸ್ಕೂಲ್ ಸೀಟ್ ಸಿಗಬೇಕಾದ್ರೆ, ಕಾಲೇಜ್ ಸೀಟೇ ನಾವು ಇದಕ್ಕಿಂತ ಈಸಿಯಾಗಿ ಹಿಡ್ದಿದ್ವಿ, ಇಲ್ಲಿ ಒಂದು ಸ್ಕೂಲ್ ಸೀಟಿಗೆ ಹೊಡೆದಾಡ್ತಿದ್ದಾರೆ. ಆಯಿತಾ, ಅಷ್ಟು ದುಡ್ಡು ಕೊಟ್ಟಿದ್ದಾರೆ, ಒಬ್ಬೊಬ್ಬರಿಗೆ ಡೊನೇಷನ್ ಅಂತ ಬೇರೆ ದುಡ್ಡು ಕೊಟ್ಟಿದ್ದಾರೆ. ಅದೆಲ್ಲ ತಲೆನೂ ನೋಡ್ಬಿಟ್ಟಿದ್ದೀವಿ ನಾವು ಎಲ್ಲ. ಸೊ ರೀಸನ್ ಏನಾಗ್ತಿದೆ ಅಂದರೆ, ಬೆಂಗಳೂರಲ್ಲಿ ಜನ ಜಾಸ್ತಿ, ಸ್ಕೂಲ್ಸ್ ಕಮ್ಮಿ. ನಮ್ಮೂರಲ್ಲಿ ಹೋದರೆ ನಾನು ಬರೀ ಒಂದು ಕಾಲ್ ಮಾಡಿ ಹೇಳಿದರೆ ಸೀಟ್ ಸಿಗುತ್ತೆ ನನಗೆ, ಅಷ್ಟೇ. ನನಗೇನು ಅಷ್ಟು ಭಯಂಕರ ಎಫರ್ಟ್ ಹಾಕೋ ಅವಶ್ಯಕತೆ ಇಲ್ಲ, ಈಸಿಯಾಗಿ ಸಿಕ್ಬಿಡುತ್ತೆ. ಆದರೆ ಇಲ್ಲೇನಾಗಿದೆ, ಅದರಿಂದ ಏನಾಗುತ್ತೆ ಗೊತ್ತಾ, ಎಲ್ಲರೂ ತಮ್ಮದು ಬ್ರ್ಯಾಂಡ್ ಬಿಲ್ಡ್ ಮಾಡ್ತಿದ್ದಾರೆ. ಈಗ ಜನ ಕಮ್ಮಿ ಇದೆ, ಏನಾಗಿದೆ, ರಿಕ್ವೈರ್ಮೆಂಟ್ ಜಾಸ್ತಿ ಇದೆ, ಸ್ಕೂಲ್ಗಳು ಕಮ್ಮಿ ಇದ್ದಾವೆ. ಸೊ ಎಲ್ಲನೂ ಬಾಯಿಗೆ ಬಂದಂಗೆ ರೇಟು ಜಾಸ್ತಿ ಮಾಡ್ತಿದ್ದಾರೆ. ಈಗ ಹೆಂಗಾಗಿದೆ ಅಂದರೆ, ನಾವು ಕಾಲೇಜಲ್ಲಿ ಕೊಡ್ತಿದ್ದ ಫೀಸ್ ಇದೆಯಲ್ಲ, ಇಲ್ಲಿ ನರ್ಸರಿಲಿ ಕೊಡ್ತಿದ್ದೀವಿ ನಾವು. ನಾನು ರೀಸೆಂಟ್ ಆಗಿ ಯಾರೋ ಒಬ್ರದ್ನ ಇನ್ಸ್ಟಾಗ್ರಾಮ್ ಅಲ್ಲೂ ಪೋಸ್ಟ್ ಮಾಡಿದ್ರು. ನಾವ್ ಡೇ ಸ್ಕೂಲ್ ಕಿಡ್ಸ್ ಫೀಸ್ ಈಸ್ ಈಕ್ವಲ್ ಟು ಮೈ ಇಂಜಿನಿಯರಿಂಗ್ ಟೋಟಲ್ ಫೀಸ್. ಇದು 1 ವರ್ಷದ ಸ್ಕೂಲ್ ಫೀಸು ಅವನು ಇಂಜಿನಿಯರಿಂಗ್ ನೇ ಎಲ್ಲ ಫುಲ್ ಫಸ್ಟ್ ಇಯರ್ ಇಂದ ಲಾಸ್ಟ್ ಇಯರ್ ತನಕ ಕಲ್ತ್ ಮುಗಿಸಿದ್ದಾನೆ. ನಾನು 80,000, ನಾನೇ ಓಪನ್ ಆಗಿ ಹೇಳ್ತೀನಿ, ನಾನು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದಿದ್ದವನು. ಆಯಿತಾ, 80,000ದಲ್ಲಿ ನಂದು ಫೀಸೇ ಮುಗಿದೋಯ್ತು 4 ವರ್ಷದ್ದು. ಆಯಿತಾ, ಈಗ 80,000 ಕೊಟ್ಟೆ ಅಂದರೆ ಸ್ಕೂಲ್ ಒಳಗಡೆ ಕಾಲಿಡಕ್ಕೂ ಬಿಡಲ್ಲ, ನನ್ನ ದೂರ ಉಳಿತು ಎಲ್ಲ. ಬೇಡಪ್ಪ, ಇನ್ಫ್ಲೇಷನ್ ಕನ್ಸಿಡರ್ ಮಾಡಿ ಡಬಲ್ ಮಾಡೋಣ. ಇನ್ಫ್ಲೇಷನ್ ಆಯಿತು, ನಾನು ಅಳುಬಾ ಮುಗಿದೋಗಿದೆ. 2 ಲಕ್ಷಕ್ಕಾದರೂ ಬಿಡ್ತಾರ? 2 ಲಕ್ಷ ಡೊನೇಷನ್. ಫಸ್ಟು ಡೊನೇಷನ್ ಎಷ್ಟು ಕೊಡಬೇಕು, ಆಮೇಲೆ ಫೀಸಿಗೆ ಬರ್ತೀರಾ. ಅರ್ಥ ಆಯ್ತಾ? ಇದು ಡೊನೇಷನ್ ಫಸ್ಟ್, ಆಮೇಲೆ ಫೀಸಿಗೆ ಇದು ಯಾವುದಪ್ಪ ತುಂಬ 4th 5th 6th 10th ಇಲ್ಲ, ನರ್ಸರಿಗೆ ಹೇಳ್ತಿದ್ದೀನಿ ನಾನು. ನೀವು ಫಸ್ಟ್ ಸ್ಟ್ಯಾಂಡರ್ಡ್ ಬಂದಿಲ್ಲ, ನರ್ಸರಿ LKG UKG ಮುಗಿಸೋದಕ್ಕೆ ಇಷ್ಟು ಬೋಳಿಸಿರ್ತಾರೆ ಆಲ್ರೆಡಿ. ನಾನು ಇನ್ನೊಂದು ಏನು ಅಂತಂದ್ರೆ, ಇವಾಗ ಎಜುಕೇಶನ್ ಸಿಸ್ಟಮ್ ಅನ್ನೋದೇ ಒಂದು ಪ್ರೆಷರ್ ಕುಕ್ಕರ್ ಆಗೋಗಿದೆ. ಸುಮ್ನೆ ಸಿಕ್ಕಾಪಟ್ಟೆ ಪ್ರೆಷರ್ ಬಿಲ್ಡ್ ಆಗ್ತಿದೆ. ಪ್ಲಸ್ ಅದು ಮಕ್ಕಳಿಗಷ್ಟೇ ಅಲ್ಲ, ಪೇರೆಂಟ್ಸ್ಗೂ ಕೂಡ ಪ್ರೆಷರ್ ಬಿಲ್ಡ್ ಆಗ್ತಿದೆ. ಇವಾಗಿನ ಜನರೇಷನ್ ನಾನು ಕನ್ಸಿಡರ್ ಮಾಡೋದಾದ್ರೆ, ಎವ್ರಿ ಪ್ಯಾರೆಂಟ್ ಎಜುಕೇಟೆಡ್ ಇದ್ದಾರೆ. ಇವಾಗ ಎಲ್ಲರೂ ಎಜುಕೇಟೆಡ್ ಇರ್ತಾರೆ, ಎಲ್ಲರೂ ಓದ್ದವ್ರು ಇದ್ದಾರೆ. ಆಲ್ಮೋಸ್ಟ್ ನಾನು ಅನ್ಸಿದ ಮಟ್ಟಿಗೆ 90% ಅವ್ರ ಪ್ಯಾರೆಂಟ್ಸ್ ಓದ್ದವ್ರು ಇದ್ದಾರೆ, ಇಲ್ಲ ಅವ್ರ ಮನೇಲಿ ಯಾರು ಓದ್ದವ್ರು ಇರ್ತಾರೆ. ನಂಗೆ ಟಾಪ್ 1 ಸ್ಕೂಲೇ ಬೇಕು, ಟಾಪ್ 2 ಸ್ಕೂಲೇ ಬೇಕು, ಈ ತರ ಮಾಡೋ ಬದಲು ಆವರೇಜ್ ಆಗಿ ಅವನು ಸ್ಕೂಲಲ್ಲಿ ಇರೋ ಒಂದು ಕಾನ್ಸೆಪ್ಟ್ಸ್ ನ ಕಲ್ತ್ಕೊಂಡ್ ಬಂದ್ರೆ ಸಾಕು. ಎಲ್ಲಾ ಕಡೆನೂ ಅದೇ ಇರುತ್ತೆ. ಮಕ್ಕಳು ಓದ್ಬೇಕು, ಅವ್ರಾಗ ಅವ್ರೇ ಓದಿದಾಗ ಎಕ್ಸಾಮ್ ಬಂದ್ರೆ ಅವ್ರಾಗ ಅವ್ರು ಓದಿದ್ರೆ ತಾನೇ ಬರೆಯಕ್ಕಾಗುತ್ತೆ. ಸೊ ಮನೇಲಿ ಎಜುಕೇಟೆಡ್ ಇರ್ತಾರೆ, ಮನೆಯಲ್ಲಿ ಕಾನ್ಸಂಟ್ರೇಟ್ ಮಾಡಿ. ಸುಮ್ನೆ ದೊಡ್ಡ ದೊಡ್ಡ ಸ್ಕೂಲ್ಗೆ ಲಕ್ಷಾಂತರ ರೂಪಾಯಿ ದುಡ್ಡು ಸುರಿದು ಅದರಿಂದ ಏನಿಲ್ಲ. ಮಕ್ಕಳು ಅವ್ರಿಗೆ ಎಷ್ಟು ಓದ್ಬೇಕು ಅಷ್ಟೇ ಓದಕ್ಕಾಗೋದು. ಅವರು ಅನ್ನೆಸೆಸರಿ ನೀನು ಫಸ್ಟ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಗೆ 15-16 ಟೇಬಲ್ಸ್ ಹೇಳು ಅಂತಂದ್ರೆ ಆಗಲ್ಲ. ಅವ್ರ ಕೆಪಬಿಲಿಟಿ ಇಲ್ಲ, ಅವ್ರ ಬ್ರೈನ್ ಇನ್ನ ಆ ಮಟ್ಟಕ್ಕೆ ಡೆವಲಪ್ ಆಗಿಲ್ಲ. ಸೊ ಅದ್ ಬರೋವರೆಗೂ ಏನಿರುತ್ತೆ, ಮನೇಲೇನೆ ಎಜುಕೇಶನ್ ಕೊಡಕ್ ಟ್ರೈ ಮಾಡಿ. ಯಾಕಂದ್ರೆ ಎಲ್ರೂ ಎಜುಕೇಟೆಡ್ ಇದ್ದಾರೆ. ಟರ್ನಿಂಗ್ ಪಾಯಿಂಟ್ ಅಂತ ಎಲ್ಲಿ ಬರುತ್ತೆ, ಇವಾಗ 8th 9th 10th ಅನ್ಕೊಳ್ಳಿ. ಸೊ ಅಲ್ಲಿಂದ ಸ್ವಲ್ಪ ಇಂಪಾರ್ಟೆನ್ಸ್ ಸ್ಟಾರ್ಟ್ ಆಗೋಗುತ್ತೆ. 10th ಆಗಿರ್ಬೋದು, ನೆಕ್ಸ್ಟ್ PUC ಸೆಕೆಂಡ್, ನೆಕ್ಸ್ಟ್ ಆವಾಗ ಸ್ವಲ್ಪ ಏನಾದ್ರು ಕ್ವಾಲಿಟಿ ನೋಡಿ. ಯಾಕಂದ್ರೆ ಆ ಲೆವೆಲ್ಗೆ ಎಜುಕೇಶನ್ ಮನೇಲಿ ಯಾರಿಗೂ ಇಲ್ಲ ಅಂತಂದ್ರೆ, ಆ ಕ್ವಾಲಿಟಿ ಕೊಡಕ್ ಆಗಿಲ್ಲ ಅಂತಂದ್ರೆ, ಅವಾಗ ಬೆಟರ್ ಸ್ಕೂಲ್ಸ್ ಆವಾಗ ನೋಡಿ. ಸ್ಟಾರ್ಟಿಂಗ್ ನಾನು LKG ಇಂದಾನೇ ನಾನು ಟಾಪ್ 1 ಸ್ಕೂಲ್ಗೆ ಹಾಕ್ತೀನಿ ಅಂತಂದ್ರೆ ಏನ್ ಮಾಡೋದು? ಮನೇಲೂ ನಾನು A ಫಾರ್ ಆಪಲ್ ಹೇಳ್ತೀನಿ, ಸ್ಕೂಲಲ್ಲೂ A ಫಾರ್ ಆಪಲ್ ಹೇಳ್ತಾರೆ. ಅವ್ರು ಬೇರೆ ಹಣ್ಣು ಹೇಳ್ಬೋದು ಅಷ್ಟೇ, ಬಟ್ A ಫಾರ್ ಅದೇ ಯಾವ್ದೋ ಒಂದು ಬಂದ್ರೆ A ಫಾರೇ ಹೇಳ್ಬೇಕು ಅವರು. ಸೊ ಅದನ್ನ ಮನೇಲೆ ಮಾಡಿದ್ರೆ ಒಳ್ಳೇದು, ದುಡ್ಡು ಸುರಿಯೋ ಬದಲು. ಇಲ್ಲ, ನನಗಿರೋದು ಬೇರೆ, ಎಜುಕೇಷನ್ ಸಿಸ್ಟಮ್ ಜೊತೆ ಇರೋದು ಪ್ರಾಬ್ಲಮೇ ಬೇರೆ. ಆಯಿತಾ, ಇಂಡಿಯಾದ ಎಜುಕೇಷನ್ ಸಿಸ್ಟಮು ಮಾರ್ಕ್ಸ್ ಅರೌಂಡ್ ತಿರುಗುತ್ತೆ. ಆಯಿತಾ,
100 ತೆಗೆದವನು ಜಾಣ, 70 ತೆಗೆದವನು ದಡ್ಡ ಅಂತ ಎಜುಕೇಷನ್ ಸಿಸ್ಟಮ್. ಪ್ರಾಕ್ಟಿಕಲ್ ಲೈಫಲ್ಲಿ ಹೇಳ್ತೀನಿ ಆಯಿತಾ, ಇದು ನನ್ನ ಜೀವನದಲ್ಲಿ ನನ್ನ ಅನುಭವಕ್ಕೆ ಬಂದಿದ್ದು. ಇಬ್ಬರಲ್ಲೂ ಏನೂ ಡಿಫ್ರೆನ್ಸ್ ಇಲ್ಲ ಆಯಿತಾ. ಹೌದು. ಅದು ನಿಮಗೆ ಯಾವಾಗ ಗೊತ್ತಾಗುತ್ತೆ ಗೊತ್ತಾ, ರಿಯಲ್ ನೀವು ಕೆಲಸ ಮಾಡೋ ಲೆವೆಲಿಗೆ ಬರ್ತೀರಲ್ಲ ಆವಾಗ ಗೊತ್ತಾಗುತ್ತೆ. ಯಾಕಂದರೆ ಆವಾಗ ನಿಮ್ಮದು ರಿಯಲ್ ಟೆಸ್ಟ್ ಆಗುತ್ತೆ. ಅಲ್ಲಿ ತನಕ ಒಂದು ಟೆಕ್ಸ್ಟ್ ಬುಕ್ಕು, ಒಂದು ಸಿಲೆಬಸ್ ಅಲ್ಲೋ ಬೌಂಡ್ರಿಲಿ ಅಡ್ಡಾಡ್ತಿರ್ತೀರ. ವರ್ಕಲ್ಲಿ ಬಂದಾಗ ಆ ಬೌಂಡ್ರಿ ಇರಲ್ಲ. ಯಾರು ಆ ಬೌಂಡ್ರಿನ ಜಾಸ್ತಿ ಅಡ್ಜಸ್ಟ್ ಮಾಡಿಕೊಂಡು ಅದು ಹೆಂಗಿದ್ರು ಮಾಡ್ಕೊಂಡು ಹೋಗ್ತಾರೆ ಅವರು ಸಕ್ಸಸ್ ಆಗ್ತಾರೆ. ಸೊ ಯಾವತ್ತೂ 100 ಕಾನ್ಸಂಟ್ರೇಟ್ ಮಾಡಬೇಡಿ, ನಿಮ್ಮ ನಾಲೆಜ್ ಬೇಸು ಅದಕ್ಕೆ ಇಂಪ್ರೂವ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಬೇಕು. ಇಂಡಿಯಾದಲ್ಲಿ ಎಜುಕೇಷನ್ ಸಿಸ್ಟಮ್ ಇನ್ನೂ ಆ ಲೆವೆಲ್ ಬಂದಿಲ್ಲ, ಮಾರ್ಕ್ಸ್ ಮೇಲೆ ಅಳಿತಾರೆ. ನನ್ನ ಪ್ರಕಾರ ಅದು ಎಲ್ಲಕ್ಕಿಂತ ದೊಡ್ಡ ತಪ್ಪು. ಯಾಕಂದರೆ ಯಾರು ಭಯಂಕರ ಟಾಪರ್ಸ್ ಇರ್ತಾರಲ್ಲ ಅವ್ರ ಲಿಮಿಟೆಡ್ ಸ್ಕೋಪ್ ಇರುತ್ತೆ. ಯಾಕಂದರೆ ಅವ್ರು ಇಷ್ಟೇ ಸ್ಕೋಪಲ್ಲಿ ನೋಡೋಕ್ಕಾಗತ್ತೆ ಆಯಿತಾ. ಅಡಾಪ್ಟಬಿಲಿಟಿ ಇರಲ್ಲ. ನಾನು ನೋಡಿದ್ದೀನಿ 100 ಜನ ಟಾಪರ್ ತೊಗೊಂಬಂದರೆ ಅದರಲ್ಲಿ 10 ಜನ ಅಷ್ಟೇ ಸಕ್ಸಸ್ ಆಗ್ತಾರೆ, 90 ಫೇಲ್ಯೂರ್ಸೇ ಇರ್ತವೆ. ಅದೊಂದು ಪ್ರಾಬ್ಲಮ್ ಇದೆ. ಅದು ನಾನು ಕನ್ಸಿಡರ್ ಮಾಡಿ ಫೇಲ್ಯೂರ್ಸ್ ಅಂದರೆ ಹಂಗೆ ಅನ್ಕೋಬೇಡಿ. ನಾನು ಹೇಳೋ ಲೆವೆಲ್ಗೆ ಏನಂದರೆ ಅವ್ರು ಟಾಪರ್ ಇದ್ದಾನೆ ಅಂತಂದರೆ ಈ ಶುಡ್ ಡೂ ಸಮ್ ರಿಸರ್ಚ್ ವರ್ಕ್ ಅಥವಾ ಏನೋ ಒಂದು ಹೈ ಲೆವೆಲ್ ಪೋಸ್ಟಲ್ಲಿ ಹೋಗಬೇಕು ಅವನು ಆ ಲೆವೆಲ್ಗೆ ಆಯಿತಾ. ಆದರೆ ಹೋಗಲ್ಲ ಅವರು. ನಾನು ನೋಡಿರೋ ಪ್ರಕಾರ ನೀನು 17 ಅವನು ಇದ್ದಾನಲ್ಲ ಅವ್ನು ಎಲ್ಲ ಡೈರೆಕ್ಷನ್, ಯಾಕಂದರೆ ಅವ್ನು ಎಲ್ಲ ಅನುಭವ ತೊಗೊಂಡೇ ಬಂದಿರ್ತಾನೆ ಒಂದೊಂದು ಸರ್ತಿ. ಅವರು ಇಲ್ಲ, ಅವ್ರದ್ದು ಅದೇ ಕತೆ ಇದೆ. ಎಲ್ಲರೂ ಸಕ್ಸಸ್ ಆಗಲ್ಲ ಆಯಿತಾ, ಅವರು ಸಕ್ಸಸ್ ಆಗಲ್ಲ ಎಲ್ಲರೂ. ಆದರೆ ಅದನ್ನೇ ಹೇಳೋದು 100 ಸಕ್ಸಸ್ ಆಗಲ್ಲ, 70 ಸಕ್ಸಸ್ ಆಗಲ್ಲ ಅಂದರೆ ಅಲ್ಲೇ ಕ್ಲಿಯರ್ ಆಗುತ್ತೆ ನಾಲೆಜ್ ಬೇಸ್ ಮೇಲೆ ಹೋಗ್ತಿದೆ ಗಾಡಿ ಅಂತ. ಸೊ ಮಾರ್ಕ್ಸ್ ತಗೊಂಡು ಏನು ಮಾಡ್ತೀರಾ? ಸೊ ಎಲ್ಲ ಟೈಮ್ ವರ್ಕ್ ಆಗಲ್ಲ, ಜಡ್ಜ್ ಮಾಡೋಕ್ಕೆ ಹೋಗ್ಬೇಡಿ. ನಾವು ರಿಯಲ್ ಟೈಮ್ ನೋಡಿರೋದು. ಸೊ ಇದು ರಿಯಲ್ ಟೈಮ್ ನಾವೊಂದು ಕ್ಲಿಯರಾಗಿ ಗೊತ್ತಿರೋದು ಪಿಕ್ಚರ್. ಸೊ ಯಾರಾದರೂ ತಲೆಯಲ್ಲಿದ್ದರೆ ನಾನು ಕಾಲೇಜಲ್ಲಿ ಇದ್ದಾಗ ನಾನು ಟಾಪರ್ ಇದ್ದೆ ಅಂತಂದರೆ ಒಂದು ಯಾವುದೋ ಕಂಪ್ನಿಗೆ ಜಾಯ್ನ್ ಆದಮೇಲೆ ನನ್ನ ಮಗನೂ ಕೇಳಲ್ಲ ನೀನು ಟಾಪರ ಸೈಡಿಗೆ ಕೂತ್ಕೊಂತ ಹೇಳ್ತಾರಷ್ಟೆ. ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೆ ಅವ್ರು ನೋಡ್ತಾರೆ ಅಷ್ಟೇ ಅಷ್ಟೇ ಅಷ್ಟೇ. ಈಗ ನಮ್ಮ ಇಂಡಿಯನ್ ಎಜುಕೇಶನ್ ಸಿಸ್ಟಮ್ ಹೆಂಗಾಗಿದೆ ಅಂತಂದ್ರೆ, ಈಗ ಮಕ್ಳಿಗೆ ಎ ಫಾರ್ ಆ್ಯಪಲ್, ನಾನು ಚಿಕ್ಕ ವಯಸ್ಸಿಂದ ಇದ್ದಾಗಿಂದ ನೋಡ್ತಿದ್ದೀನಿ, ಎ ಫಾರ್ ಆ್ಯಪಲ್ ಹೇಳ್ಕೊಡ್ತಿದ್ದಾರೆ. ಇನ್ನೂ ಇದುವರೆಗೂ ಚೇಂಜೇ ಮಾಡಿಲ್ಲ. ಬಿ ಫಾರ್ ಬಾಲ್, ಬಿ ಫಾರ್ ಬ್ಯಾಟ್ ಆಗುತ್ತೆ, ಬಿ ಫಾರ್ ಬೈಕ್ ಆಗುತ್ತೆ, ಏನು ಹೇಳ್ಕೊಡೋದಿಲ್ಲ ಅದನ್ನ. ಪ್ಲಸ್ ಇನ್ನೊಂದು ಬನಾನಾ ಆಗುತ್ತೆ. ಎ ಫಾರ್ ಆಪಲ್ ಅವ್ರು, ಬಿ ಫಾರ್ ಬನಾನಾ, ಫ್ರೂಟ್ಸೇ ತಗೋಬೇಕಲ್ವಾ ನಾವು? ಇಲ್ಲ, ಅದವ್ರು ಫಿಕ್ಸ್ ಮಾಡಿದ್ದಾರೆ. ಎ ಫಾರ್ ಆಪಲ್ ಆದ್ಮೇಲೆ ಬಿ ಫಾರ್ ಬಾಲೇ ಹೋಗ್ಬೇಕಂತೆ. ಎಲ್ಲ ಬುಕ್ಕಲ್ಲೂ ಅದೇ ಪ್ರಿಂಟ್ ಆಗಿದೆ, ಅವನ್ನೇ ತೋರಿಸ್ತಾರೆ. ಪ್ಲಸ್ ಇನ್ನೊಂದು, ಈ ಬುಕ್ ಓದಿ ಇಷ್ಟೇ ಓದಬೇಕು ನೀನು, ಇದಕ್ಕಿಂತ ಎಕ್ಸ್ಟ್ರಾ ಓದಬಾರ್ದು. ಇದರಲ್ಲಿರೋದನ್ನ ಓದಬೇಕು, ಮೆಮೊರೈಸ್ ಮಾಡಬೇಕು, ಇದರಲ್ಲಿರೋ ಪ್ರಕಾರ ಕ್ವಶನ್ ಕೊಡ್ತೀವಿ, ಅದ್ರ ಪ್ರಕಾರ ಆನ್ಸರ್ ಮಾಡಬೇಕು ಅಂತ ಎಜುಕೇಷನ್ ಸಿಸ್ಟಮ್. ಈಗ ಹೆಂಗಾಗಿದೆ ಅಂದರೆ, ಸ್ವಲ್ಪ ಅವ್ರಿಗೆ ಔಟರ್ ವರ್ಲ್ಡ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ಬಿಡಬೇಕು. ಯಾಕಂದರೆ ಸ್ಟೂಡೆಂಟ್ಸ್ ಮೈಂಡ್ ಹೆಂಗಿರುತ್ತೆ ಅಂದರೆ ಫ್ರೀಯಾಗಿರುತ್ತೆ. ಎಜುಕೇಷನ್ ಸಿಸ್ಟಮ್ ಏನು ಮಾಡ್ತಿದೆ ಅಂದರೆ, ಅವ್ರು ಒಂದು ಇದಕ್ಕೋಸ್ಕರ ನ್ಯಾರೋ ಮಾಡ್ತಿದೆ ಅವ್ರ ಮೈಂಡ್ನ. ಬರೀ ಬುಕ್ಕಲ್ಲಿರೋದು ಅಷ್ಟೇ ಓದಬೇಕು ಅಂತ. ಬುಕ್ ಯಾರಿಗೆ ಹೆಂಗೆ ಬೇಕೋ ಹಂಗೆ ಬರೀತಾರೆ. ಈಗ ನನ್ನ ಸ್ಟೂಡೆಂಟ್ಸ್ನ ಈಗ ಕೆಲವೊಂದು ಸ್ಕೂಲ್ಸ್ ಇದ್ದಾವೆ, ಪ್ರೈವೇಟ್ ಸ್ಕೂಲ್, ಅವ್ರದ್ದೇ ಓನ್ ಸಿಲೆಬಸ್ಗಳಿದ್ದಾವೆ. ಓನ್ ಯೂನಿವರ್ಸಿಟಿ ಏನೋ ಹೇಳ್ತಾರಲ್ಲ, ಅವ್ರದ್ದು ಓನ್ ಸಿಲೆಬಸ್ಗಳು ಇರ್ತವೆ. ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಆ ಥರ ಸ್ಕೂಲ್ಸ್ ಬೇಜಾನಿದ್ದಾವೆ. ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಬೆಳೆಸ್ಕೊಳ್ತಾರೆ. ಅಂದರೆ ಅವ್ರಿಗೆ ಏನು ತೋರಿಸ್ಬೇಕಿರುತ್ತೆ ಸ್ಟೂಡೆಂಟ್ಸ್ಗೆ ಅಷ್ಟೇ ತೋರಿಸ್ತಾರೆ. ಆಚೆ ಪ್ರಪಂಚ ಇನ್ನೂ ದೊಡ್ಡದಿರುತ್ತೆ. ಸೊ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಿಡಲ್ಲ ಸ್ಟೂಡೆಂಟ್ಸ್ಗೆ. ಸೊ ಅದನ್ನು ಒಂದು ಸಬ್ಜೆಕ್ಟಾಗಿ ಒಂದು ಇನ್ಕ್ಲೂಡ್ ಮಾಡಿ ಏನಾದರೂ ಮಾಡಿದ್ರೆ ಬೆಟರ್ ಆಗ್ಬೋದು. ಬರೀ ಪುಸ್ತಕದಲ್ಲಿರೋದೇ ಓದೋದಕ್ಕಿಂತ ಇಂಥದ್ದೊಂದು ಟಾಪಿಕ್ ಕೊಟ್ಬಿಟ್ಟು ನೀವೇ ರಿಸರ್ಚ್ ಮಾಡ್ಕೊಂಬನ್ನಿ, ಇದ್ರ ಮೇಲೆ ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡಿ, ಅಥವಾ ಥಿಯರಿಟಿಕಲ್ ಪ್ರಾಕ್ಟಿಕಲ್ ನಾಲೆಜ್ ಏನಾದ್ರು ತಿಳ್ಕೊಳ್ಳಿ. ಈ ಥರ ಮಾಡಿದ್ರೆ ಅವ್ರಿಗೂ ಓನ್ ಥಿಂಕಿಂಗ್ ಬರುತ್ತೆ ಸ್ಟೂಡೆಂಟ್ಸ್ಗೆ. ಬರೀ ಪುಸ್ತಕದಲ್ಲಿರೋದಕ್ಕಿಂತ ಓನ್ ಥಿಂಕ್ ಮಾಡೋ ಕೆಪಾಸಿಟಿ ಬರುತ್ತೆ. ಅಲ್ಲ, ಈಗಿನ ಪ್ರೈವೇಟ್ ಸ್ಕೂಲ್ ಅದನ್ನೇ ಮಾಡ್ತಿದ್ದಾರೆ ಆಯಿತಾ, ಇದನ್ನ ಎಕ್ಸ್ಪೆರಿಮೆಂಟ್ಸು ಎಲ್ಲ. ಆದರೆ ಯಾವುದು ಮಕ್ಕಳು ಮಾಡಲ್ಲ, ಅವರ ಪೇರೆಂಟ್ಸ್ ಮಾಡ್ತಾರೆ ಆಯಿತಾ. ನಾನು ನೋಡಿದ್ದೀನಿ, ಒಂದು ಚಾರ್ಟ್ ಮಾಡ್ಕೊಂಡು ಬನ್ನಿ, ಇಲ್ಲ ಎನಿಮಲ್ಸ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಈಗ ಯೋಚನೆ ಮಾಡು, ಒಂದು 8 ವರ್ಷದ ಹುಡುಗ ಇದ್ದರೆ, ಇಲ್ಲ ಒಂದು ಮಗು ಇತ್ತು ಅಂತ ಇಟ್ಕೊ 8 ವರ್ಷದ್ದು, ಅದು ಹೆಂಗೆ ಇದನ್ನು ಮಾಡ್ಬೇಕನ್ನೋದಕ್ಕೆ ಐಡಿಯಾನೂ ಇರಲ್ಲ. ಮತ್ತೆ ಅಪ್ಪ ಅಮ್ಮನ ಕರ್ಕೊಂಡು ಹೋಗುತ್ತೆ, ಒಂದು ಇದು ಕರ್ಕೊಂಡು ಹೋಗ್ತಾರೆ, ಕರ್ಕೊಂಡು ಹೋಗಿ ತೊಗೊಂಬರ್ತಾರೆ.
ಹೋಗಲಿ, ಆ ಮಗುನೇ ಹೆಂಗಾದ್ರೂ ಮಾಡಲಿ, ನಾವು ಅದನ್ನು ಅಪ್ರಿಷಿಯೇಟ್ ಮಾಡಿ ರಿವ್ಯೂ ಮಾಡ್ತೀವಿ ಅಂತಿಲ್ಲ. ಫಸ್ಟು ಹೋಮ್ವರ್ಕ್ ಬುಕ್ಕಲ್ಲಿ ಅಥವಾ ಇದರಲ್ಲಿ ನೋಟ್ ಕಳಿಸೋದು, ಪ್ಲೀಸ್ ಮೇಕ್ ಶ್ಯೂರ್ ದಿಸ್ ಈಸ್ ಆ್ಯಸ್ ಪರ್ ದ ಸ್ಟ್ಯಾಂಡರ್ಡ್ಸ್, ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ. ಸೊ ಇಷ್ಟೆಲ್ಲ ಸ್ಟ್ಯಾಂಡರ್ಡ್ಸ್ ಬಂದರೆ ಅವ್ರ ಮಕ್ಕಳು ಮಾಡಕ್ಕೆ ಬಿಡ್ತಾರ? ಮನೆಯಲ್ಲಿ ಇವರೇ ಮಾಡಿಬಿಡ್ತಾರೆ. ಸೊ ಮಗು ಏನು ಮಾಡ್ದಂಗೆ ಆಯಿತು? ಎಲ್ಲ ಸ್ಕೂಲ್ ಕಳಿಸ್ಬಿಟ್ಟು ಪೇರೆಂಟ್ಸ್ ಹೋಮ್ವರ್ಕ್ ಮಾಡಂಗ ಮತ್ತು ಹಂಗೆ ಇದೆ ಸಿಚುವೇಶನ್. ಆಯ್ತಾ? ಸುಮಾರು ಜನ ನೋಡಿದೀನಿ. ಎಲ್ರು ನಾನು ಪೇರೆಂಟ್ಸ್ ಏನೇ ಹೋಮ್ವರ್ಕ್ ಮಾಡಿಸ್ಕೊಂಡ್ ಕೊಟ್ಬಿಡ್ಬೇಕು. ಮಕ್ಕಳ ಅವ್ರ ಕೆಪಾಬಿಲಿಟಿಗಿಂತ ಜಾಸ್ತಿನೇ ಕೊಟ್ಬಿಟ್ಟಿರ್ತಾರೆ. ಇನ್ನು ಅವ್ರು ಏನ್ ಮಾಡಕ್ಕಾಗುತ್ತೆ? ನೀವ್ ಮಾಡಕ್ಕಾಗಲ್ಲ. ಪೇರೆಂಟ್ಸೇ ಕೂತ್ಕೊಂಡು ಅದನ್ನು ಅವರೇ ಮಾಡ್ಬೋದು. ಈಗ ಹೆಂಗಾಗಿದೆ ಅಂತಂದ್ರೆ, ಪೇರೆಂಟ್ಸ್ ರಿಟರ್ನ್ ಸ್ಕೂಲ್ಗೆ ಹೋಗ್ತಿದಾರ ಅಥವಾ ಏನಾದ್ರು ಮಕ್ಳು ಸ್ಕೂಲ್ಗೆ ಹೋಗ್ತಿದಾರ ಅನ್ನೋದು ಕನ್ಫ್ಯೂಷನ್ ಆಗೋಗಿದೆ ಇವಾಗ. ಇಲ್ಲ, ನಮ್ಮ ಟೈಮಲ್ಲಂತರೂ ನಮ್ಮ ಹೋಮ್ವರ್ಕ್ ನಾವೇ ಮಾಡ್ತಿದ್ವಿ. ಅಷ್ಟಂತರೂ ಕೆಪಾಸಿಟಿ ಇತ್ತು. ನಮ್ಮಪ್ಪ ನನಗೆ ಮ್ಯಾಥ್ಸು ಸೈನ್ಸು ನಮ್ಮಪ್ಪ ಹೇಳ್ಕೊಡ್ತಿದ್ರು. ನಾನು ಟ್ಯೂಷನ್ ಜೀವನದಲ್ಲೇ ಹೋಗಿಲ್ಲ. ಆಯಿತಾ? ಅದನ್ನು ಡೈಲಿ ಬೆಳಗ್ಗೆ 1 ಅವರ್ ಸುಮ್ಮನೆ ಹಂಗೆ ಹೇಳ್ಕೊಡ್ತಿದ್ರು. ಅವ್ರು ಹೇಳೋ ಸ್ಟೈಲು, ಅವ್ರು ಮಾಡೋ ರೀತಿ ಎಷ್ಟು ಚೆನ್ನಾಗಿರ್ತಿತ್ತು ಅಂದರೆ, ನಮ್ಮ ಸ್ಕೂಲವ್ರಿಗೆ ಎದುರಿಸ್ತಿದ್ವಿ ನಾವು. ನೀವು ಹಿಂಗೆ ಹೇಳಿದ್ರೆ ನಾನು ಹಿಂಗೂ ಮಾಡ್ತೀನಿ ಅಂತ. ಆಯಿತಾ? ನಮ್ಮಮ್ಮ ಅಲ್ಜಿಬ್ರಾ ಭಯಂಕರ ಚೆನ್ನಾಗಿತ್ತು. ನಮ್ಮಮ್ಮಂದು ಬೀಜಗಣಿತ, ಅಲ್ಜಿಬ್ರಾ. ಸೊ ಅವರು ಡೇಂಜರ್ ಇದ್ರು, ಅವರು ಹೇಳ್ಕೊಡ್ತಿದ್ರು. ಸೊ ನಮ್ದು ಹೆಂಗಿತ್ತು ಅಂದರೆ, ನಾನು ಉಲ್ಟಾ ಅಲ್ಲಿ ಹೋಗಿ ನಮ್ಮ ಸರ್ ಬಂದು ಕೇಳ್ತಿದ್ರು. ಅವ್ರು 4 ಸ್ಟೆಪ್ಪಲ್ಲಿ ಬರ್ದಿರೋದು, ನಾನು 2 ಸ್ಟೆಪ್ಪಲ್ಲಿ ಆನ್ಸರ್ ಇಟ್ಟು ಕೂತಿರ್ತಿದ್ದೆ. ಹೆಂಗೆ ಬರ್ದೆ ಅಂತ ನಮ್ಗೆ ಕೇಳ್ತಿದ್ರು. ಸೊ ಅವ್ರು ತೋರಿಸ್ತಿದ್ದೆ, ಓಕೆ ಹಿಂಗೆ ಬರ್ದೆ ಅಂತ. ಸೊ ಅಲ್ಲೇನಾಗ್ತಿತ್ತು ಅಂದರೆ, ಅಲ್ಲಿ ನಾವು ಕಲ್ತಿರೋದನ್ನು ಅಪ್ಲೈನೂ ಆಗ್ತಿತ್ತು, ರಿಪೀಟ್ ಆಗ್ತಿತ್ತು, ರಿವಿಷನೂ ಆಗ್ತಿತ್ತು. ನಮ್ಗದು ಚೆನ್ನಾಗಿ ಅನ್ನಿಸ್ತಿತ್ತು. ಆದರೆ ಈಗಿನ ಸಿಸ್ಟಮಲ್ಲಿ ಏನಾಗ್ತಿದೆ ಅಂದರೆ, ಇಂಥ ಕಾಮಿಡಿ ಮಾಡೋಕ್ಕೆ ಹೇಳ್ತಾರಲ್ಲ, ಪೇರೆಂಟ್ಸ್ಗೆ ಅವ್ರು ಆ್ಯಕ್ಚುಲಿ ಮಕ್ಕಳು ಏನು ಮಾಡ್ತಿದ್ದಾರೆ ಅದ್ರ ಮೇಲೂ ಹೋಗ್ತಿಲ್ಲ. ಸೆಕೆಂಡ್ಲಿ ದೊಡ್ಡ ಸ್ಕೂಲಿಗೆ ಕಳಿಸ್ಬೇಕಲ್ಲ, ಸೊ ದೊಡ್ಡದಾಗೆ ದುಡಿಬೇಕು. ಅಪ್ಪ ಅಮ್ಮ ಇಬ್ಬರು ಜಾಬಿಗೆ ಹೋಗ್ತಾರೆ. ಮಕ್ಕಳು ಏನು ಓದ್ತಿದ್ದಾರೆ ಏನಿಲ್ಲ ಅಂತ ಅವ್ರಿಗೆ ಗೊತ್ತಿರಲ್ಲ. ಅವರೇ ಹೋಗಿ ಬರೋಷ್ಟೊತ್ತಿಗೆ ಅವರೇ ಸುಸ್ತಾಗಿರುತ್ತೆ. ಇನ್ನ ಹೋಮ್ ವರ್ಕ್ ಮಾಡಿಸು, ಅದ್ ಮಾಡಿಸು, ಇದ್ ಮಾಡಿಸು, ಲೈಫ್ ಫುಲ್ ಬಿಸಿ. ಹೋಮ್ವರ್ಕ್ ಎಲ್ಲಿ ನೋಡ್ತಾರೆ? ಸಂಜೆ ಮೇಲೆ US ಕಾಲ್ ಇರ್ತವೆ, ಕುತ್ಕೊಂಡಿರ್ತಾರೆ ಕಾಲಲ್ಲಿ. ಎಲ್ಲಿ ಹೋಮ್ವರ್ಕ್ ಎಲ್ಲಿ ನೋಡ್ತಾರೆ? ನಾನು ಈ ಪಾಯಿಂಟ್ ಯಾಕೆ ಹೇಳಿದೆ ಅಂದರೆ, ಇದು ಬೆಂಗಳೂರಲ್ಲಿರೋ ಎಲ್ಲ ಪೇರೆಂಟ್ಸ್ ಪ್ರಾಬ್ಲಮ್ ಇದೆ. ದೊಡ್ಡ ಸ್ಕೂಲಿಗೆ ಕಳಿಸ್ತೀವಿ ಅಂತಂದರೆ ದುಡ್ಡು ಬೇಕು, ಅದನ್ನು ಗಳಿಸ್ಬೇಕು. ಸೊ ಅದಕ್ಕೆ ಈ ಸಿಸ್ಟಮ್ ಮಾಡ್ತಾರೆ. ಸೊ ಕೊನೆಗಾದರೆ ಮಕ್ಕಳು ಏನು ಓದ್ತಿದ್ದಾರೆ ಏನಿಲ್ಲ ಅದೇ ಗೊತ್ತಿರಲ್ಲ. ನಾವೆಲ್ಲ ಸಣ್ಣೂರಲ್ಲಿ ಓದ್ದವರು, ನಮ್ಮ ಅಪ್ಪ ಅಮ್ಮನೇ ಓದಿಸಿದ್ದು ನಮಗೆಲ್ಲ ಕೂತ್ಕೊಂಡು. ಅವರೇ ನಮ್ಮ ಟ್ಯೂಷನ್ ಟೀಚರು, ಅವರೇ ನಮ್ಮ ಸರ್, ಎಲ್ಲ ಅವ್ರು ಹೇಳಿದ್ದೇ ಮಾಡಿದ್ದು ನಾವು. ಸೊ ಅವಾಗೇನು ದೊಡ್ಡ ಸ್ಕೂಲಲ್ಲ, ನಮ್ಮ ಭಯಂಕರ ನಾರ್ಮಲ್ ಕಾನ್ವೆಂಟೇ, ಆದರೆ ಒಂದು ನಾರ್ಮಲ್ ಭಯಂಕರ ಚಿಕ್ಕ ಊರದ್ದು ಕಾನ್ವೆಂಟ್ ಸ್ಕೂಲ್ ಅಷ್ಟೇ. ಅಲ್ಲಿ ನೆಟ್ಟಿಗೆ ಇಂಗ್ಲೀಷ್ ಮಾತಾಡೋರು ಇರಲಿಲ್ಲ. ಆಯಿತಾ? ಸೊ ಅಂಥ ಊರಿಂದ ಅಪ್ಪ ಅಮ್ಮ ನಂಗೆ ನೆಟ್ ಕಲಿಸಿದ್ರಿಂದ ಇಲ್ಲಿ ತನಕ ಬಂದಿದ್ದೀವಿ. ಈಗಿನವರು ತಾವು ಕಲಿಸೋದ್ಕಿಂತ ದೊಡ್ಡ ಸ್ಕೂಲಿಗೆ ಹಾಕಿದ್ರೆ ಹುಡುಗರು ನಮ್ಮ ಮಕ್ಕಳು ಮುಂದೆ ಬರ್ತಾರೆ ಅಂತ ತಲೆಯಲ್ಲಿದ್ದಿದ್ರೆ, ಎಲ್ಲಿ ತನಕ ನೀವು ಇನ್ವಾಲ್ವ್ಮೆಂಟ್ ಇರಲ್ಲ, ಅವ್ರು ಎಲ್ಲೂ ಹೋಗಲ್ಲ. ಸ್ಕೂಲ್ ಎಷ್ಟೇ ಚೆನ್ನಾಗಿ ಹಾಕಿ ನೀವು ಇನ್ವಾಲ್ವ್ಮೆಂಟ್ ಬೇಕೇ ಬೇಕು. ಅದು ಆಗುತ್ತೋ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ಅರ್ಥ ಮಾಡ್ಕೊಂಡು ಜನ. ಆದರೆ ಇದು ಒಂದು ಆಸ್ಪೆಕ್ಟ್ ಬರುತ್ತೆ. ಅದೇನೇ ಇವಾಗ ಇವ್ರು ಹೇಳ್ದಂಗೆ ಪ್ರೆಸ್ಟೀಜ್ ಪ್ರಶ್ನೆ. ನಮ್ಮ ಮಕ್ಕಳು ದೊಡ್ಡ ಸ್ಕೂಲಲ್ಲಿ ಓದ್ತಿದ್ದಾರೆ ಅಂತ ನಾವು ಪ್ರೆಸ್ಟೀಜ್ ಮೇಂಟೈನ್ ಮಾಡ್ಕೋಬೇಕಿರುತ್ತೆ. ಸೊ ಹಿಂಗಾಗಿ ಏನಾಗ್ತಿದೆ ಅಂತಂದ್ರೆ, ನಾವು ಏನ್ ಅನ್ಕೋತೀವಿ, ಗೌರ್ಮೆಂಟ್ ಸ್ಕೂಲಲ್ಲಿ ಎಜುಕೇಶನ್ ಚೆನ್ನಾಗಿಲ್ಲ ಅಂತ ನಾವು ಅನ್ಕೋತೀವಿ. ಬಟ್ ಗೌರ್ಮೆಂಟ್ ಸ್ಕೂಲಲ್ಲಿ ಯಾರಾದ್ರೂ ಹಂಗೆ ಮಾಮೂಲಿ ಇರೋರು ಯಾರಾದ್ರು ಟೀಚರ್ ಆಗ್ಬಿಟ್ಟು ತೋರಿಸಿ ಆಗಲ್ಲ. ಅವ್ರಿಗೆ ಎಷ್ಟೊಂದು ಎಕ್ಸಾಮ್ಸ್ ಇರುತ್ತೆ, ಅದೆಲ್ಲ ಪಾಸ್ ಮಾಡ್ಬೇಕು. ಅವ್ರದ್ದು ನಾಲೆಜ್ ಟೆಸ್ಟಿಂಗ್ ಆಗುತ್ತೆ, ಅದಾದ್ಮೇಲೆ ಅವ್ರು ಗೌರ್ಮೆಂಟ್ ಟೀಚರ್ ಆಗೋದು. ಸೊ ಗೌರ್ಮೆಂಟ್ ಟೀಚರ್ಗೆ ನಾಲೆಜ್ ಇರುತ್ತೆ. ಅದೇ ತರ ನೀವು ಗೌರ್ಮೆಂಟ್ ಡಾಕ್ಟರ್ ತಗೊಳ್ಳಿ, ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲೇನಿರುತ್ತೆ ಅಂತೀವಿ. ಬಟ್ ನೋ, ಅದು ಗೌರ್ಮೆಂಟ್ ಹಾಸ್ಪಿಟಲ್ ಡಾಕ್ಟರ್ ಅಪಾಯಿಂಟ್ಮೆಂಟ್ ಆಗ್ಬೇಕು ಅಂದ್ರೆ ಅವ್ರಿಗೂ ಎಷ್ಟೊಂದು ಇರುತ್ತೆ. ಅದೆಲ್ಲ ಪಾಸ್ ಆಗ್ಬಿಟ್ಟೆ ಬಂದು ಡಾಕ್ಟರ್ ಆಗೋದು. ಸೊ ಈ ತರ ಇರುತ್ತೆ. ಬಟ್ ಜನರ ಮೈಂಡ್ ಸೆಟ್ ಅಲ್ಲಿ ಹೆಂಗಿರುತ್ತೆ ಅಂದ್ರೆ, ಒಂದು ಇನ್ಫ್ರಾಸ್ಟ್ರಕ್ಚರ್ ನೋಡಿ ಹೋಗ್ತಾರೆ ಜನ. ಸ್ಕೂಲ್ ಅಂತಂದ್ರೆ ದೊಡ್ಡ ಬಿಲ್ಡಿಂಗ್ ಇರಬೇಕು, ಗೇಟ್ ಇರಬೇಕು, ಕಾಂಪೌಂಡ್ ಇರಬೇಕು, ಒಳಗಡೆ ಗ್ರೌಂಡ್ ಇರಬೇಕು, ಹಂಗಿರ್ಬೇಕು. ಗೌರ್ಮೆಂಟ್ ಸ್ಕೂಲಲ್ಲಿ ಹಂಗಿರಲ್ಲ. ಒಂದು ಗಾರ್ಡನ್ ಇರುತ್ತೆ, ಚಿಕ್ಕ ಸ್ಕೂಲ್ ಇರುತ್ತೆ, ಬಟ್ ಟೀಚರ್ಸ್ ಇರ್ತಾರೆ. ಸೊ ಇವ್ರೇನ್ ಥಿಂಕ್ ಮಾಡ್ತಾರೆ, ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಕ್ವಾಲಿಟಿ ಥಿಂಕ್ ಮಾಡ್ತಾರೆ. ಸೊ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿಲ್ಲ, ಸ್ಕೂಲ್ ಚೆನ್ನಾಗಿಲ್ಲ ಅಂದಂಗೆ. ಸೊ ಹಂಗಾಗಿ ಗೌರ್ಮೆಂಟ್ ಸ್ಕೂಲ್ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಹೋಯ್ತು. ಸೊ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಹೋಗ್ತಿದ್ದಂಗೆ ಏನಾಯ್ತು, ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಏನು ಮೇಂಟೈನ್ ಮಾಡಕ್ ಆಗ್ಲಿಲ್ಲ, ಮಕ್ಕಳು ಬರಲ್ಲ ಅಂತ ಹೇಳ್ಬಿಟ್ಟು ಅವರು ನಿಧಾನಕ್ಕೆ ಎಲ್ಲ ಕ್ಲೋಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಇದನ್ನೇ ಪ್ಲಸ್ ಮಾಡ್ಕೊಂಡು ಪ್ರೈವೇಟ್ ಸ್ಕೂಲ್ಗಳು ಏನಿರ್ತವೆ, ಈ ಸ್ಕೂಲ್ ಅನ್ನೋದನ್ನ ಒಂದು ಬಿಸ್ನೆಸ್ ಮಾಡ್ಕೊಂಡ್ಬಿಡ್ತಾರೆ. ಇಟ್ ಇಸ್ ನಾಟ್ ಲೈಕ್ ಎಜುಕೇಶನ್ ಅಲ್ಲ ಇವಾಗ, ಅದು ಬಿಸ್ನೆಸ್ ಆಗೋಗಿದೆ.
ನಾನ್ ಕೇಳಿರಂಗೆ ಈ ಸ್ಕೂಲ್ಗೆ ಏನ್ ಫೀಸ್ ಅಂತ ಬರುತ್ತಲ್ವಾ, ಆ ಸ್ಕೂಲ್ಗೆ ಬಂದಿರುವಂತ ಫೀಸ್ ನ ನಾವು ಯೂಸ್ ಮಾಡ್ಕೊಳಂಗಿಲ್ಲ. ಅಂದ್ರೆ ಯಾರು ಆ ಸ್ಕೂಲ್ ಓನರ್ ಆಗಿರೋ ಏನಿರ್ತಾರೆ ಅದನ್ನ ಫೀಸ್ ನ ಅವ್ರು ಯೂಸ್ ಮಾಡ್ಕೊಳಂಗಿಲ್ಲ. ಆತರ ಏನೋ ರೂಲ್ ಇದೆ ಅಂತ ನಾನು ಕೇಳಿದೀನಿ, ನಿಜನ ಸುಳ್ಳು ಗೊತ್ತಿಲ್ಲ. ಆ ಫೀಸ್ ಏನಿರುತ್ತೆ ಅದನ್ನ ರಿಟರ್ನ್ ನಾನು ಸ್ಕೂಲ್ಗೆನೆ ಹಾಕ್ಬೇಕು. ಅಂದ್ರೆ ಸ್ಯಾಲ್ರಿ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡೋದಾಗಿರ್ಬೋದು, ಈ ತರ ಒಂದ್ ಏನೋ ರೂಲ್ ಇದೆ ಅಂತೆ. ಸೊ ಇವಾಗ ಅದರಿಂದ ಏನೋ ನಾನು ಲಾಭ ತಗೊಳಕ್ ಆಗಲ್ಲ. ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಇದ್ರೊಳಗಡೆ. ಏನ್ ಮಾಡ್ತಾರೆ, ನಿಮ್ ಮಕ್ಕಳನ್ನ ನಮ್ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸಿದ್ರೆ ಬಸ್ಸು, ಶೂಸು, ಬುಕ್ಸು, ಬ್ಯಾಗು ಪ್ರತಿಯೊಂದನ್ನು ನಾವೇ ಕೊಡ್ತೀವಿ, ಅದು ನಮ್ಮ ಹತ್ರನೇ ತಗೋಬೇಕು ನೀವು ಅನ್ನೋದೊಂದು ಬಂತು. ಮುಂಚೆ ನಾವು ಓದ್ತಿರ್ಬೇಕಾದ್ರೆ ಸ್ಕೂಲಲ್ಲಿ ಬುಕ್ಸ್ ನಮಗೆ ಎಲ್ಲಿಂದ ಬರ್ತಿತ್ತು, ನಾವು ಊರೆಲ್ಲ ಹುಡ್ಕೊಡ್ಕೊಂಡ್ ಬರ್ತಿದ್ವಿ. ಈ ಬುಕ್ ಬಂದಿದೆ, ಕೆಲವೊಂದು ಅಂಗಡಿಗಳು ಇರ್ತಿದ್ವು, ಸರ್ ಈ ಬುಕ್ ಬಂದಿದ್ಯಾ ಅಂತ ಹೇಳ್ಬಿಟ್ಟು ನಾವು ಬುಕ್ ತಗೊಂಡ್ ಬರ್ತಿದ್ವಿ. ಬುಕ್ಸ್ ಸಪ್ಲೈ ಇರ್ತಿರ್ಲಿಲ್ಲ ಅವಾಗ, ಯಾಕಂದ್ರೆ ಪ್ರೈವೇಟ್ ಸ್ಕೂಲ್ಗಳು ಯಾವ್ದೇ ಸ್ಕೂಲ್ಗಳಾಗ್ಲಿ ಕೊಡ್ತಿರ್ಲಿಲ್ಲ ಅವಾಗ, ಗೌರ್ಮೆಂಟ್ ಸ್ಕೂಲ್ಗಳು ಮಾತ್ರ ಕೊಡ್ತಾ ಇದ್ರು. ಸೊ ಇವಾಗ ಹೆಂಗಾಗಿದೆ ಅಂದ್ರೆ ಸ್ಕೂಲ್ ಅವ್ರು ನಾವೇ ಎಲ್ಲ ಕೊಡ್ತೀವಿ. ಸೊ ಇಲ್ಲಿ ಬಿಸ್ನೆಸ್ ಬಿಲ್ಡ್ ಆಗ್ತಿದೆ. ಏನು ಅಂತಂದ್ರೆ ಈ ಪ್ರಾಡಕ್ಟ್ಸ್ ಏನ್ ಮಾರ್ತಾರಲ್ವಾ, ಈ ಪ್ರಾಡಕ್ಟ್ಸ್ ನ ಅವರು ತಗೋಬಹುದು, ಅದನ್ನ ಲಾಭ ಅಂತ ಇಟ್ಕೋಬಹುದು. ಸೊ ಶೂಸ್ ಅವ್ರು ಯಾರೋ ರಿಲೇಟಿವ್ಸ್ ಯಾವ್ದೊಂದು ಕಂಪ್ನಿ ಹಿಂಗ್ ಏನೋ ಒಂದು ಟೈಪ್ ಮಾಡ್ಕೋತಾರೆ, ಸೊ ಶೂಸ್ ಮಾರ್ತಾರೆ. ಮತ್ತೆ ಬುಕ್ಸ್ ಅದನ್ನು ತಂದ್ ಮಾರ್ತಾರೆ, ಬ್ಯಾಗು ಅದನ್ನು ತಂದ್ ಮಾರ್ತಾರೆ. ಇದರಿಂದ ಮಾರ್ಕೆಟಿಂಗು ಮಾಡ್ಕೋತಾರೆ. ಮತ್ತೆ ಒಂದು ಬ್ಯಾಗ್ ಕೊಡ್ತಾರೆ ಅಂದ್ರೆ ಸ್ಕೂಲ್ ಮಕ್ಕಳಿಗೆ, ಆ ಬ್ಯಾಗ್ ಮೇಲೆ ಸ್ಕೂಲ್ ಲೋಗೋ ಎಲ್ಲ ಇರುತ್ತೆ. ಸೊ ಈ ತರ ಒಂದು ಬಿಸ್ನೆಸ್ ಮಾಡೆಲ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಂಗಾಗ್ಬಿಟ್ಟು ಎಲ್ಲ ಇವಾಗ ಪ್ಯಾರೆಂಟ್ಸ್ ಒಂಥರ ಏನು ಅಂತಂದ್ರೆ, ಈ ಎಲ್ಲ ಅಲ್ಲೇ ಇದೆ, ಅಲ್ಲೇ ಮಾಡಿಸ್ತಾರೆ, ಅಲ್ಲೇ ಎಲ್ಲ ಇರುತ್ತೆ, ಸೇರ್ಸ್ಬಿಟ್ರೆ ದುಡ್ಡೊಂದು ಕೊಡ್ತಾ ಇದ್ರೆ ಮುಗೀತು. ಆ ದುಡ್ಡು ದುಡಿಯಕ್ಕೆ ಈ ಕಡೆ ನಮ್ಗೆ ಹೆಣ ಬಿದ್ದೋಗಿರುತ್ತೆ. ಹಿಂಗಾಗಿದೆ ಸ್ಕೂಲ್ ಇವಾಗ. ಮತ್ತು ಅದಕ್ಕೆ ಈಗ ಪ್ರೈಮರಿ ಸ್ಕೂಲ್ ಹುಡುಗರದು ಬುಕ್ಕಿನ ಕಾಸ್ಟ್ ಇದೆಯಲ್ಲ, ಅದು ನಮ್ಮ ಇಂಜಿನಿಯರಿಂಗ್ ಬುಕ್ಕಿಗಿಂತ ಕಾಸ್ಟ್ಗಿಂತ ಜಾಸ್ತಿ ಆಗಿದೆ. ನಾವೆಲ್ಲ 30 ರೂಪಾಯಿಗೆ 20 ರೂಪಾಯಿಗೆ ಬುಕ್ಸ್ ತಗೊಂಡಿದೀವಿ ಅವಾಗ, ಅಷ್ಟೇ ಇರ್ತಿತ್ತು. ನಾನು ಅದು ತಗೊಳ್ಳಿಲ್ಲ. ನಾನು ನಮ್ಮ ಅಣ್ಣನ ಬುಕ್ ಇದ್ದು ಕೆಲವೊಂದು ನೋಡಿದೆ, ಕಂಪೇರ್ ಮಾಡಿದೆ, ನನ್ನ ಫ್ರೆಂಡಿನ ತೆಗೆದು ಎರಡು ಸೇಮ್ ಇದೆಯಾ, ಇರಲಿ ತಗ ನನಗೆ ಹಳೇದೇ ಇರಲಿ. ನಮ್ಮ ಅಣ್ಣ ನನ್ನ 4 ವರ್ಷ ಡಿಫ್ರೆನ್ಸ್. ಓಕೆ, ಸೊ ಆವಾಗಿನ ಜಮಾನದಲ್ಲಿ ಪ್ರತಿಯೊಬ್ಬರಿಗೂ ಹೊಸ ಸೆಟ್ ಬುಕ್ ತೊಗೋತಿರ್ಲಿಲ್ಲ, ತೊಗೋಬೇಕಂತ ಮ್ಯಾಂಡೇಟ್ರಿನೂ ಇರಲಿಲ್ಲ, ಹಳೆ ಬುಕ್ಕು ಯೂಸ್ ಮಾಡ್ಬೋದಿತ್ತು. ಯಾಕಂದ್ರೆ ಸಿಲೆಬಸ್ ರೂಲ್ ಏನಿರ್ತಿತ್ತು, ಸಿಲೆಬಸ್ ಚೇಂಜ್ ಆಗಿದೆಯಾ, ಓಕೆ ತಗೋ, ಇಲ್ಲ ಅಂದರೆ ಹಳೆ ಬುಕ್ ಇದೆಯಾ ತಗೋ, ಅದನ್ನೇ ತಗೋ ಯೂಸ್ ಮಾಡು, ಹಂಗಿತ್ತು. ಈಗಿನ ಹಂಗಲ್ಲ, ಹುಡುಗರಿಗೆಲ್ಲ ಹೊಸಾದು ಬೇಕು, ಕವರ್ ಹಾಕಿರ್ಬೇಕು, ಸ್ಟಿಕ್ಕರ್ ಅಂಟಿಸಿರ್ಬೇಕು. ನಾನು ನೋಡಿದ್ದೀನಿ ಸೆಕೆಂಡ್ ಹ್ಯಾಂಡ್ ಬುಕ್ಸ್ ಅಂತಾನೆ ನಮ್ಗೆ ಬಾರಿ ಫೇಮಸ್ ಆಗೋದು. ನಮ್ ಸೀನಿಯರ್ಸ್ ಏನ್ ಇರ್ತಿದ್ರಲ್ಲ, ನಮ್ಕಿನ್ನ 1 ವರ್ಷ, ಅವ್ರನ್ನ ಮೊದ್ಲೇನೆ ಪರಿಚಯ ಮಾಡ್ಕೊಂಡ್ಬಿಡೋದು. ನಿನ್ ಮುಗಿತಿದ್ದಂಗೆ ನನ್ಗೆ ಕೊಡು ಬುಕ್ಸ್, ನನಗೆ ಹಾಫ್ ರೇಟಿಗೆ ನಾನ್ ತಗೊಂಡ್ಬೋದು. ನಮ್ಗೆ ಮಾಡ್ತಿದ್ದೆ. ಇಂಜಿನಿಯರಿಂಗ್ ಅಲ್ಲಿ ನಮ್ಗೊಂದು ಸ್ಟಾಲೇ ಇರ್ತಿತ್ತು ಪೂರ್ತಿ, ಅಲ್ಲೋ ಸೆಕೆಂಡ್ ಹ್ಯಾಂಡ್ ಬುಕ್ಸ್ ತಗೋತಿದ್ವಿ ಎಲ್ಲ. ಆದ್ರೆ ಈಗ ಟ್ರೆಂಡೇ ಹೋಗ್ತಿದೆ, ಪೂರ್ತಿ ಟ್ರೆಂಡೇ ಹೋಗ್ತಿದೆ ಅಲ್ಲ. ಈಗ ಟ್ರೆಂಡ್ ಏನ್ ನಡೀತಿದೆ ಅಂತಂದ್ರೆ ಬೋಳ್ಸೋದು ಹೆಂಗೆ ಅಂತ. ಯೂನಿಫಾರ್ಮ್ ಅಂತ ನೋಡಿದ್ದೀನಿ, ಯೂನಿಫಾರ್ಮ್ ತಗೊಂತ ನೋಡಿದ್ದೀನಿ, ಇನ್ಫೀರಿಯರ್ ಕ್ವಾಲಿಟಿ ಇರೋ ಒಂದೊಂದು ಸರ್ತಿ ಸ್ಕೂಲ್ ಎಲ್ಲ ಕ್ವಾಲಿಟಿ ಮೇಂಟೈನ್ ಮಾಡೋಕ್ಕಾಗಲ್ಲ, ಪ್ರಾಫಿಟ್ ನೋಡ್ತಾರೆ. ಯೂನಿಫಾರ್ಮ್ ಕ್ವಾಲಿಟಿ ಕಮ್ಮಿ ಇರ್ತಿತ್ತು ಅಂದರೂ ತಗೋಬೇಕು ಹೈ ರೇಟಿಗೆ, ಅದು ತಲೆನೋವಿತ್ತು. ಮತ್ತು ಕೆಲವೊಂದು ಸ್ಕೂಲದ್ದು ಸ್ಪೆಷಲ್ ನೋಡಿದ್ದೀನಿ. ಏನು, ಈಗ ನಿಮಗೆ ಒಂದು ಸ್ಕೂಲಲ್ಲಿ ಸೀಟ್ ತೊಗೋಬೇಕಂದ್ರೆ ಮಗುಗೆ ಲೈನಲ್ಲಿ ನಿಂತು ಫಾರ್ಮ್ ತೊಗೋಬೇಕು, ಫಾರ್ಮಿಗೂ ಚಾರ್ಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನೀನು ಅದು ಕ್ಲಿಯರ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಫಾರ್ಮಿಗೆ ಚಾರ್ಜ್ ಮಾಡಿಬಿಡ್ತಾರೆ. ಯೋಚನೆ ಮಾಡು, ಸೀಟ್ ಇರೋದು 100, 1000 ಜನ ಬಂದರು ಪೇರೆಂಟ್ಸು, 1000 ಜನ ಮಕ್ಕಳಿಗೆ 500 ರೂಪಾಯಿನೇ ತಗೋ, ನನಗೆ ಎಷ್ಟಿದೆ ಎಕ್ಸಾಕ್ಟ್ 500 ರೂಪಾಯಿನೇ ಇಡಿ, ಎಷ್ಟಾಯ್ತಲ್ಲಿ? ಅಲ್ಲೇ 50,000 ಎಕ್ಸ್ಟ್ರಾ ದುಡ್ಕೊಂಡು ಹೋದ್ರು. 50,000ನಾ ಎಷ್ಟಾಗುತ್ತೆ, ಜಾಸ್ತಿನೇ ಆಯಿತು, 5 ಲಕ್ಷಕ್ಕೆ ಹೋಯ್ತು, 5 ಲಕ್ಷಕ್ಕೆ ಹೋಯ್ತು ಸುಮ್ಮನೆ. ಬರೀ 2 ರೂಪಾಯಿ ಜೆರಾಕ್ಸ್ ಪೇಪರ್ಗೆ 2 ರೂಪಾಯಿನೂ ಅಲ್ಲ, ನೀನ್ ಹೋಲ್ಸೇಲ್ ಆಗಿ ಇದ್ರಲ್ಲಿ ಅದೇನು ಫಾರ್ಮ್ ನೀನ್ ನೋಡಿರ್ತೀಯ, ಕ್ವಾಲಿಟಿ ಏನೇನು ಥಿಕ್ನೆಸ್ ಇರುತ್ತಾ, ತೆಳ್ಳಗಿರುತ್ತದು ಫಾರ್ಮ್. ಅದ್ ನೀನ್ ಪ್ರಿಂಟ್ ಹಾಕ್ಸಿದ್ರೆ ನಿಂಗೆ ಬಲ್ಕ್ ಅಲ್ಲಿ ನಿಂಗೆ 50 ಪೈಸೆನೂ ಬೀಳಲ್ಲ. ಸೊ ಆತರ ಇದೆ ಈಗಿನ ಸಿಸ್ಟಮು. ಬಿಸ್ನೆಸ್ ನಡೀತಿದೆ, ಎಜುಕೇಷನ್. ಅದಕ್ಕೆ ಹೇಳ್ತಿದ್ರು, ನಮ್ಮ ಮನೇಲಿ ಹೇಳ್ತಿದ್ರು, ಎಜುಕೇಷನು ಪ್ಲಸ್ ಮೆಡಿಕಲ್ ಫೀಲ್ಡು, ದುಡ್ಡು ಮಾಡೋಕ್ಕೆ ಹೋಗ್ಬಾರ್ದು ಯಾವತ್ತು ಅಂತ. ದುಡ್ಡು ಮಾಡೋ ಫೀಲ್ಡ್ಸ್ ಅಲ್ಲ ಇದು. ಯಾಕಂದರೆ ನೀನು ಜನರ ಜೀವ ಉಳಿಸ್ತಿದ್ಯಾ ಮೆಡಿಕಲ್ ಫೀಲ್ಡಲ್ಲಿ, ಎಜುಕೇಷನ್ ಫೀಲ್ಡಲ್ಲಿ ನೀನು ದೇಶದ ಭವಿಷ್ಯ ಬಿಲ್ಡ್ ಮಾಡ್ತಿದ್ಯಾ. ಸೊ ಇದರಲ್ಲಿ ನೀನು ದುಡ್ಡು ಮಾಡಬೇಕು ಅಂತ ನೋಡಿದೆ ಅಂದರೆ ಜನರ ಆರೋಗ್ಯ ಕೆಡಿಸ್ತೀಯಾ, ಪ್ಲಸ್ ಮುಂದೆ ದೇಶದ ಭವಿಷ್ಯನೇ ಕೆಡಿಸ್ತೀಯ ಅಂತ. ಸೊ ಈಗ ಇಂಡಿಯಾದ ಭವಿಷ್ಯ ಕೆಡ್ಸಕ್ಕೆ ಪ್ಲ್ಯಾನಲ್ಲೇ ಇದ್ದಾರೆ ಪೂರ್ತಿ, ಬಿಸ್ನೆಸ್ ಮಾಡಿಬಿಟ್ಟು ಎರಡನ್ನ. ಒಂಥರ
ಟೈಅಪ್ ಆಗೋಗಿದೆ ಇದು. ಹೆಂಗೆ ಅಂತಂದ್ರೆ ಸ್ಕೂಲು ಮತ್ತೆ ನಮ್ಮ ಕಂಪ್ನಿ ನಾವೇನ್ ದುಡಿತೀವಲ್ವಾ ಅದು. ಸ್ಕೂಲ್ ಎಲ್ಲಿವರೆಗೂ ಇರುತ್ತೆ ಅಲ್ಲಿ ದುಡಿಯೋರು ಇರ್ತಾರೆ. ಯಾಕಂದ್ರೆ ಅವ್ರ ಸ್ಕೂಲ್ ಫೀಸ್ ಕಟ್ಟಕ್ ನಾವ್ ದುಡಿಲೇಬೇಕು. ನಾವ್ ಎಲ್ಲಿವರೆಗೂ ದುಡಿತೀವಿ ಅಂತ ತಗೊಂಡೋಗ್ ಸ್ಕೂಲ್ಗೆ ಹಾಕ್ತಿವಿ. ಸ್ಕೂಲ್ ಮುಗಿತಾ ಇಂಟರ್ಲಿಂಕ್ ಮಕ್ಕಳದು ಆಗೋಗ್ಬಿಟ್ಟಿದೆ. ಸ್ಕೂಲ್ ಮುಗಿದ ತಕ್ಷಣ ಏನ್ ಮಾಡೋದ, ಅವ್ರಿಗೆ ಅಷ್ಟು ನಾಲೆಜ್ ಇರಲ್ಲ. ಕೆಲ್ಸಕ್ಕೆ ಹೋಗ್ಲೇಬೇಕಿರ್ತದೆ, ಕಂಪ್ನಿಗೆ ಹೋಗ್ಬೇಕಿರತ್ತೆ, ತಿರ್ಗಾ ಹೋಗೋದು ಮತ್ತೆ ಅವರು ದುಡಿಯೋದು, ಅಷ್ಟೇ. ಹಿಂಗಾಗ್ಬಿಟ್ಟಿರುತ್ತೆ. ಏನಿಲ್ಲ, ಇಂಡಿಯಾದ ಎಜುಕೇಶನ್ ಸಿಸ್ಟಮ್ ನಾಲೆಜ್ ಬೇಸ್ಡ್ ಆಗಬೇಕು, ಡಿಗ್ರಿ ಬೇಸ್ಡ್ ಅಲ್ಲ. ಆಯ್ತಾ? ಹೌದು. ಡಿಗ್ರಿ ಪರ್ಸೆಂಟೇಜು ಸೈಡಿಗಿಟ್ಟು, ಈಗ ಹೈಯರ್ ಮಾಡ್ಬೇಕಾದ್ರೆ ಟೆಸ್ಟ್ ಮಾಡ್ತಾರಲ್ಲ ಮಾಡಿ, ಆದರೆ ಅದಕ್ಕೆ ಲಿಮಿಟ್ ತೆಗೆದುಬಿಡಿ. 60% ಬೇಕು, 70% ಬೇಕು ಹ್ಮ್. ಅಂತಿದೆಯಲ್ಲ, ತೆಗೆದುಬಿಡಿ. ಹೌದು. ತೆಗೆದು ಎಲ್ರಿಗೂ ಅಪಾರ್ಚುನಿಟಿ ಕೂಡ. ಅವ್ರು ಏನು ಮಾಡ್ತಾರೆ, ಈಗ ಫಿಲ್ಟರ್ ಔಟ್ ಮಾಡ್ತಿದ್ದಾರೆ. ಏನಾಗಿದೆ ಅಂದರೆ 1000 ಹೈರಿಂಗ್ ಇದೆ ಅಂದರೆ 10 ಲಕ್ಷ ಜನ ಬರ್ತಿದ್ದಾರೆ. ಹೌದು. ಸೊ ಅದಕ್ಕೆ ಫಿಲ್ಟರ್ ಮಾಡೋಕ್ಕೆ ಪರ್ಸೆಂಟೇಜ್ನ ಯೂಸ್ ಮಾಡ್ತಿದ್ದಾರೆ. ನಾಟ್ ಅ ಕರೆಕ್ಟ್ ವೇ, ಆದರೆ ಅವ್ರಿಗೂ ಅವ್ರ ಪ್ರಯಾರಿಟೀಸ್ ಇರ್ತವೆ. ಸೊ ಹ್ಮ್. ಆದರೆ ನಾಲೆಜ್ ಬೇಸ್ ಮೇಲೆ ಆಗಬೇಕು. ನೋಡೋಣ ಆಗುತ್ತಾ, ಮುಂದೆ ಆಗುತ್ತಾ ಅಂತ. ಆವಾಗ ಎಜುಕೇಷನ್ ಸೆಕ್ಟರ್ ಇಂಪ್ರೂವ್ ಆಗುತ್ತೆ ಅಷ್ಟೆ. ಆಗ್ಬೇಕಿನ್ನ ಇಂಪ್ರೂವ್ಮೆಂಟ್ ತುಂಬಾ ಇದೆ ನಮ್ ಇಂಡಿಯಾದಲ್ಲಿ. ಎಜುಕೇಶನ್ ಸಿಸ್ಟಮ್ ಅನ್ನೋದೇ ತುಂಬಾ ಲೆಗಸಿ ಸ್ಟೈಲ್ ಅಲ್ಲೇ ಇದೆ. ಇನ್ನ ಮಾಡರ್ನೈಸ್ ಆಗ್ಬೇಕು ಅಂತಂದ್ರೆ ಮತ್ತೆ ರೆವಲ್ಯೂಷನ್ ಏನಾದ್ರು ಬರ್ಬೇಕು. ನೋಡೋಣ ಬರುತ್ತೆ. ಯಾವಾಗ ಆಗುತ್ತೆ ಅಂತ.